ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊಸ ವರ್ಷಕ್ಕೋಸ್ಕರ ಸ್ಪೆಷಲ್ಲಾಗಿ ರೆಡ್ ವೆಲ್ವೆಟ್ ಕೇಕ್ ಮಾಡ್ತಾ ಇದ್ದೀನಿ. ಸೊ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಫ್ಲೇವರ್ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾನು ಬೀಟ್ರೋಟನ್ನು ಬಳಸಿ ರೆಡ್ ವೆಲ್ವೆಟ್ ಕೇಕ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಬೀಟ್ರೋಟ್ನ ಬಳಸ್ತಾ ಇದ್ದೀನಿ. ಇದನ್ನು ನೀವು ಹಚ್ಚಿ ಕೂಡ ಬಳಸ್ಬೋದು, ಹಾಗೆ ತುರಿದು ಬಳಸ್ಬೋದು. ನಾನಿಲ್ಲಿ ಬೀಟ್ರೋಟ್ನ ಒಂದು ಬೌಲಷ್ಟು ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಬೌಲಷ್ಟು ತುಪ್ಪ, ಹಾಗೆ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, ಇದು ಆಪ್ಷನಲ್ಲು. ಹಾಗೆ ಡೆಕೋರೇಷನ್ಗೋಸ್ಕರ ಗೋಡಂಬಿ, ಗೋಧಿ ಹಿಟ್ಟು, ಇದು ಬೇಕಿಂಗ್ ಪೌಡರು, ಕೋಕೋ ಪೌಡರು. ಇದು ಹರ್ಷೀಸ್ ಕೋಕೋ ಪೌಡರ್ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಯಾವುದೇ ಥರ ಪ್ರಮೋಷನ್ ಅಲ್ಲ, ಇದು ಕಂಪ್ಲೀಟ್ಲಿ ಪ್ಯೂರ್ ಕೋಕೋ ಪೌಡರ್ ಆಗಿರುತ್ತೆ. ಇಲ್ಲಿ ನಾನು ಫಸ್ಟಿಗೆ ಮಿಕ್ಸಿ ಜಾರ್ ತೊಗೊಂಡು ಬೀಟ್ರೋಟನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಟೀಲ್ ಜಾರ್ನ ತೋರಿಸ್ತಾ ಇದ್ದೀನಿ. ಇದು ತೋರಿಸ್ತಾ ಇರೋದೇನೆಂದರೆ ನೀವು ಬಳಸಬೇಡಿ, ಪ್ಲಾಸ್ಟಿಕ್ ಜಾರಲ್ಲಿ ಬಳಸ್ರಿ ಅಂತ. ಏನಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಿಕ್ಸಿ ಆಗಿದೆ, ನುಣ್ಣಗೆ ಮಿಕ್ಸಿ ಮಾಡಬೇಕು ಫಸ್ಟು. ಇದನ್ನು ನಾವು ಸೋಸ್ಕೋಬೇಕಂದ್ರೆ ಸಣ್ಣ ತೂತಿರೋದ್ರಲ್ಲಿ ಸೋಸ್ಕೊಂಡ್ರೆ ಪೂರ್ತಿ ರಸ ಬರಬೇಕು. ಸ್ಟೀಲಿನ ಜಾರ್ ಅಂದರೆ ಸ್ವಲ್ಪ ಮೀಡಿಯಮ್ ಹೋಲ್ ಇರೋದ್ರಿಂದ ಅದು ತರಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಪ್ಲಾಸ್ಟಿಕ್ದು ಜಾರ್ ಬಳಸ್ತಾ ಇರೋದು ನಾನು. ಸೊ ನಿಮ್ಮದು ಸ್ಟೀಲಿಂದ ಜಾರಲ್ಲಿ ಸಣ್ಣ ಹೋಲ್ ಇರೋದಿಲ್ಲ ಅಷ್ಟೇ. ಇದು ಪೂರ್ತಿ ನೈಸಾಗಿ ನೋಡಿ ಜ್ಯೂಸ್ ಥರ ಬರಬೇಕು. ಇದು ಜ್ಯೂಸ್ ಥರ ಬರೋವರೆಗೂ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಜ್ಯೂಸ್ ಅಷ್ಟೇ ಇದನ್ನು ನಾನು ಬಳಸೋದು. ಇಲ್ಲಿ ಇದೇ ಥರನೇ ನಾನು ಕಾಯಿನ ಬಳಸ್ತಾ ಇದ್ದೀನಿ. ಸೊ ಕಾಯಿನೂ ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟು. ಇದ್ರದ್ದು ಹಾಲನ್ನು ನಾನು ಬಳಸ್ತಾ ಇದ್ದೀನಿ. ಸೊ ನೀವು ಇದು ಹಾಲು ಬಳಸಿದ್ಮೇಲೆ ಇದು ಕಾಯಿ ವೇಸ್ಟ್ ಆಗುತ್ತೆ ಅಂತ ಚಿಂತೆ ಮಾಡೋದು ಬೇಕಾಗಲ್ಲ. ಸೊ ಕಾಯಿನೂ ಸಹ ನೀವು ಪಲ್ಯಕ್ಕೆ ಅಥವಾ ಬೇರೆ ಏನಕ್ಕಾದರೂ ಬಳಸ್ಬೋದು, ಅದನ್ನು ಹಾಗೆ ಒಣಗಿಸಿ ಸಹ ಬಳಸ್ಬೋದು. ನಾನು ಇದ್ರದ್ದು ಜ್ಯೂಸ್ ಅಷ್ಟೇ ತೆಗಿತಾ ಇದ್ದೀನಿ, ಹಾಲಿನ ಜ್ಯೂಸು, ಬೀಟ್ರೋಟ್ ಜ್ಯೂಸು ಅಷ್ಟೇ. ಇದು ನೋಡ್ತಾ ಇದ್ದಾರಲ್ಲ, ಕಾಯಿ ಹಾಲು ಎಷ್ಟು ಮಂದಕ್ಕೆ ಬಂದಿದೆ ಅಂತ. ಕಾಯಿಗೆ ನೀರು ಹಾಕಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ, ಜಾಸ್ತಿ ನೀರು ಹಾಕಬೇಡಿ. ಹಾಗೆ ಬೀಟ್ರೋಟ್ಗೂ ಸಹ ಜಾಸ್ತಿ ನೀರು ಹಾಕಿ ಮಿಕ್ಸಿ ಮಾಡಬಾರ್ದು, ಇದು ಜ್ಯೂಸ್ ಫಾರ್ಮಲ್ಲಿ ಬರಬೇಕು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ. ಈಗ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ. ಸೊ ಒಂದು ಬೌಲಿಗೆ ಈಗ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕಾಯಿ ಹಾಲನ್ನ ಹಾಕ್ಕೊಂಡು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲೂ ಗಂಟು ಆಗ್ದಲ್ಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕೇಕ್ ಮಾಡಿದ್ದೆ. ಸೊ ಗೋಧಿ ಹಿಟ್ಟಿನ ಕೇಕು ಅಂತ ಮಾಡಿದ್ದೆ. ಸೊ ಅದರಲ್ಲಿ ಕೋಕೋ ಪೌಡರ್ ಬಳಸಿದ್ದೆ, ಮತ್ತು ಮೊಸರು, ಹಾಲು ಇದೆಲ್ಲ ಬಳಸಿದ್ದೆ. ಸೊ ಇಲ್ಲಿ ನೀವು ಕೋಕೋ ಪೌಡರ್ ಇಲ್ಲ ಅಂದರೂ, ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೂ, ಸೊ ಮೊಸರು ಇಲ್ಲ ಅಂದ್ರೂ ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಹೊರಗಡೆ ತಿನ್ನಬೇಕಾದ್ರೆ ರೆಡ್ ವೆಲ್ವೆಟ್ ಕೇಕ್ ಅಂತ ತಿಂತೀರಾ. ಸೊ ಈಗಿನ ದಿನಗಳಲ್ಲಿ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ರೆಡ್ ವೆಲ್ವೆಟ್ ಕೇಕ್ ಎಲ್ಲ ಕಂಪ್ಲೀಟ್ಲಿ ಕೆಮಿಕಲ್ ಹಾಕಿ ಮಾಡಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಸೊ ಅದಕ್ಕೆ ನೀವು ಮನೇಲೇ ಈ ಥರ ಬೀಟ್ರೋಟಿಂದ ಹಾಕ್ಕೊಂಡು ತಿಂದರೆ ಸೊ ನಿಮಗೂ ವೆಜಿಟೇಬಲ್ಸು ತಿಂದಂಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಸೊ ನಿಮಗೆ ರೆಡ್ ವೆಲ್ವೆಟ್ ತಿಂದಿದ್ದೀವಿ ಅನ್ನೋ ಫೀಲಿಂಗೂ ಸಹ ಇರುತ್ತೆ. ಸೊ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ. ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ, ಹಾಗೆ ಅರ್ಧ ಸ್ಪೂನಷ್ಟು ಸೋಡಾ ಹಾಕಿದ್ದೀನಿ, ಬೇಕಿಂಗ್ ಸೋಡಾ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬೀಟ್ರೋಟ್ ಜ್ಯೂಸು ಹಾಗೆ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ನಾನು ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ, ಅದರಲ್ಲಿ 1/4 ಭಾಗದಷ್ಟು ಅಷ್ಟೇ ನಾನು ತುಪ್ಪ ಬಳಸ್ತಾ ಇದ್ದೀನಿ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಬೀಟ್ರೋಟ್ ಜ್ಯೂಸು ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಕೇಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಿಮಗೆ ಹಿಟ್ಟಿಗೆ ಬೇಕಾಗೋಷ್ಟು ಜ್ಯೂಸ್, ಅದು ಏನಿದೆ ಬೀಟ್ರೋಟ್ ಜ್ಯೂಸನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ನನ್ನ ಹತ್ರ ಬೀಟ್ರೋಟ್ ತರಕಾರಿ ಇಲ್ಲ ಅಂದರೆ ನೀವು ಕ್ಯಾರೆಟಿಂದು ಸಹ ಮಾಡ್ಕೋಬೋದು. ಕ್ಯಾರೆಟ್ಗೂ ಕಾಯ್ದು ಯಾವ ಥರ ಮಾಡ್ಕೊಂಡಿದ್ದೀರೋ, ಸೊ ಬೀಟ್ರೋಟ್ ಬದಲು ಆಪ್ಷನ್ನು ಕ್ಯಾರೆಟನ್ನು ಬಳಸ್ಕೊಂಡು ಸಹ ಮಾಡ್ಬೋದು ನೀವು. ನೋಡ್ತಾ ಇದ್ದೀರಲ್ಲ, ಸೊ ನನಗೆ ಇನ್ನೂ ಕನ್ಸಿಸ್ಟೆನ್ಸಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೀಟ್ರೋಟ್ ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದು ಕೇಕ್ ರೆಡಿಯಾಗಿದೆ, ಕೇಕ್ ಬ್ಯಾಟರು. ಈಗ ನಾನು ಕೇಕ್ ರೆಡಿಯಾಗಿದೆ. ಈಗ ನಾನು ಒಂದು ಪಾತ್ರೆಗೆ ಒಂದು ಸ್ಟ್ಯಾಂಡ್ ಇಟ್ಟು ಬಿಸಿಗಿಟ್ಟಿದ್ದೀನಿ. ಸೊ ಇದು ಪ್ರೀ ಹೀಟ್ ಆಗಬೇಕು. ಈ ಥರ ಸ್ಟ್ಯಾಂಡ್ ಇಲ್ಲ ಅಂದ್ರೂ ನೀವು ಒಂದು ಪಾತ್ರೆ, ಒಂದು ಸಣ್ಣ ಬಟ್ಲಷ್ಟನ್ನು ನೀವು ಉಲ್ಟಾ ಇಟ್ಬಿಟ್ಟು ಬಿಸಿಗಿಡಬೇಕು, ಒಂದು ಪ್ರೀ ಹೀಟ್ ಆಗಬೇಕು. ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ಬೇಕಿಂಗ್ ಶೀಟ್ ಬಳಸ್ತಾ ಇಲ್ಲ.
ಸೊ ಇದಕ್ಕೆ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ನೀವು ಸವರಬೇಕು. ಸವರ್ಬಿಟ್ಟು ನಿಮ್ಮ ಮನೇಲಿ ಕಡಲೆ ಹಿಟ್ಟಾಗಲಿ ಅಥವಾ ಅಕ್ಕಿ ಹಿಟ್ಟಾಗಲಿ ಮೈದೆ ಹಿಟ್ಟಾಗಲಿ ಯಾವುದಾದ್ರೂ ಹಿಟ್ಟಾಗಲಿ ಅದಕ್ಕೆ ಸುತ್ತ ಉದುರಿಸ್ಬೇಕು. ಅಂದರೆ ನಿಮಗೆ ಕೇಕು ಅದಕ್ಕೆ ಹತ್ತಬಾರ್ದು, ಪಾತ್ರೆಗೆ ಹತ್ತಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದಷ್ಟೇ. ಅಂದರೆ ನೀವು ಬೇಕಿಂಗ್ ಶೀಟ್ ಇದ್ದರೆ ಸೊ ಅದನ್ನು ಬಳಸ್ಬೋದು, ಅದಿಲ್ಲ ಅಂದರೆ ಈ ಥರ ಹಾಕಬೇಕಾಗತ್ತೆ. ಈಗ ನೋಡ್ತಾ ಇದ್ದಾರಲ್ಲ ಅದಾಗಿದೆ. ಪಾತ್ರೆಗೆ ನಾನು ಕೇಕನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದಾರಲ್ಲ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ನಾನು ಟೂಟಿ ಫ್ರೂಟಿ ಬಳಸ್ತಾ ಇದ್ದೀನಿ, ಹಾಗೆ ಗೋಡಂಬಿನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನೀವು ಹಾಗೇನೂ ಬೇಕ್ ಮಾಡ್ಬೋದು. ನಾನು ಡೆಕೋರೇಷನ್ಗೆ ಇರಲಿ ಅಂತ ಮಾಡ್ತಾ ಇರೋದಷ್ಟೇ. ನೀವು ಹಾಗೇನೂ ಸಹ ಇದು ಕೇಕ್ ಮಾಡ್ಬೋದು. ಈಗ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೆ ಪಾತ್ರೆನ. ಸೊ ಈಗ ಇದು ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈ ಪಾತ್ರೆನ ಇದಕ್ಕೆ ಇಡ್ತಾ ಇದ್ದೀನಿ. ಸೊ ಇದರೊಳಗೆ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿಡಬೇಕು. 40 ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಸೊ ಈಗ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 40 ಮಿನಿಟ್ಸ್ ಇದನ್ನು ಬೇಯೋಕೆ ಇಡಬೇಕು. ಈಗ ನಾವು ಇದನ್ನು ಮಧ್ಯದಲ್ಲಿ ಏನಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಇದು ಬೆಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ, ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಸುತ್ತದಲ್ಲಿ ಸ್ವಲ್ಪ ಬೇಯಬೇಕು. ಇನ್ನೊಂದು 5 ಮಿನಿಟ್ಸ್ ಬೆಂದರೆ ಸರಿ ಹೋಗುತ್ತೆ. ಈಗ ಕೇಕ್ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಕೇಕ್ ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋ ಅಷ್ಟೊತ್ತಿಗೆ ಸೊ ಚಾಕ್ಲೇಟ್ ಸಿರಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೋಕೋ ಪೌಡರು, ಬೆಲ್ಲ ಹಾಗೆ ತುಪ್ಪ ಬಳಸ್ತಾ ಇದ್ದೀನಿ. ಹೀಗೆ ಇಲ್ಲೊಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಟಿದ್ದೀನಿ. ಸೊ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೀವು ಗಾಜಿಂದು ಬೌಲ್ ಆಗಲಿ ಅಥವಾ ಒಂದು ಸ್ಟೀಲ್ ಬೌಲ್ ಆಗಲಿ ದಪ್ಪನ ಬೌಲ್ ಥರ ತೊಗೋಬೇಕು, ತೆಳ್ಳನ ಬೌಲ್ ತೊಗೋಬಾರ್ದು. ಸೊ ಆ ಕುದಿಯೋ ಇದಕ್ಕೆ ನಾನು ಅದು ಬೇಯುತ್ತೆ. ಸೊ ಡೈರೆಕ್ಟಾಗಿ ಒಲೆ ಮೇಲೆ ಇದನ್ನು ಮಾಡಬಾರ್ದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈಗ ನಿಮಗೆ ತುಪ್ಪ ಇಲ್ಲ ಅಂದರೆ ಆಪ್ಷನ್ನು ಎಣ್ಣೆನೂ ಬಳಸ್ಬೋದು. ಹಾಗೆ ಬೆಲ್ಲ ಇಲ್ಲ ಅಂದರೆ, ಬೆಲ್ಲ ನನಗೆ ಶುಗರ್ ಇದೆ ಸೊ ಅಥವಾ ನಾನು ಬೆಲ್ಲ ತಿನ್ನಂಗಿಲ್ಲ ಅಥವಾ ಸಕ್ಕರೆ ಇಲ್ಲ ಅಂತ ಅಂದ್ರೂ ನೀವು ಹನಿ ಬಳಸ್ಬೋದು. ಆಪ್ಷನ್ ಆಗಿ ಹನಿ ಬಳಸ್ಬೋದು, ಬೆಲ್ಲ ಬದಲು ಹನಿ ಬಳಸ್ಬೋದು. ಆವಾಗ ನೀವು ತುಪ್ಪ ಬಳಸೋದು ಬೇಕಾಗಲ್ಲ. ಕೋಕೋ ಪೌಡರು ಹನಿನ ಬಳಸಿ ಈ ಥರ ಸ್ವಲ್ಪ ಬಿಸಿ ಮಾಡಿದ್ರೆ, ಅದು ಸ್ವಲ್ಪ ತಷ್ಟೇ ಬಿಸಿ ಮಾಡಬೇಕು, ಜಾಸ್ತಿ ಬಿಸಿ ಮಾಡಬಾರ್ದು. ಹಾಗೆ ಇದನ್ನು ಜೋರಾಗಿ ಉರಿ ಇಟ್ಟು ಕುದಿಸ್ಬಾರ್ದು. ಆ ನೀರು ಜಾಸ್ತಿ ಕುದಿಬೇಕಾದ್ರೆ ಇದನ್ನು ಮಾಡಬಾರ್ದು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು 5-10 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಅದು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ. ಸೊ ಆ ತಿಕ್ನೆಸ್ ಬಂದಾಗ ಇದನ್ನು ಸ್ಟವ್ನ ಆಫ್ ಮಾಡಿ ತೆಗೆದಿಡಬೇಕು, ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ. ಈಗ ನೋಡ್ತಾ ಇದ್ರಲ್ಲ, ಸೊ ನೀವು ಪುಡಿ ಬೆಲ್ಲ ಹಾಕಿದ್ರೆ ಬೇಗ ಕರಗುತ್ತೆ. ನೀವು ಗಟ್ಟಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಕರಗಕ್ಕೆ. ನೋಡ್ತಾ ಇದ್ರಲ್ಲ, ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಆಫ್ ಮಾಡಬೇಕು. ಇದನ್ನು ಕೇಕ್ ಮೇಲೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬಳಸ್ತಾ ಇರೋದು. ನೋಡ್ತಾ ಇದ್ರಲ್ಲ, ಕೇಕ್ ತಣ್ಣಗಾಗಿದೆ. ಸೊ ಈಗ ನಾನು ಸೈಡಲ್ಲೆಲ್ಲ ಚಾಕೋಲ್ ಅಂತ ಇದ್ದೀನಿ, ಅಂದರೆ ಸೊ ಅದು ಈಸಿಯಾಗಿ ಬಿಟ್ಕೊಂಡ್ಲಿ ಅಂತ. ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಆ ಪ್ಲೇಟಿಗೆ ನಾನು ಕೇಕನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಆಗ ಉಲ್ಟಾ ಹಾಕ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಎಲ್ಲೂ ಹಿಟ್ಟಾಗಲಿ ಜಾಸ್ತಿ ಹತ್ತಿಲ್ಲ. ಹಿಟ್ಟು ಜಾಸ್ತಿ ಹಾಕಬಾರ್ದು. ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ ಕೇಕು, ತುಂಬ ಸ್ಪಾಂಜಿಯಾಗಿ ಬಂದಿದೆ. ನಿಮಗಿಲ್ಲಿ ಮೇಯ್ನಾಗಿ ಬೇಕಿರೋದು ಬೇಕಿಂಗ್ ಪೌಡರು ಹಾಗೆ ಬೇಕಿಂಗ್ ಸೋಡಾ ಅಷ್ಟೇ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ತಣ್ಣಗಾಗಿದೆ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದರಲ್ಲಿ ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ಅಂದರೆ ಸೈಡಲ್ಲೆಲ್ಲ ಹಾಕ್ತಾ ಇದ್ದೀನಿ. ಸೊ ಇದು ಆಪ್ಷನಲ್ಲು, ಹೀಗೇನೂ ಸಹ ತಿನ್ಬೋದು. ನಿಮ್ಮ ಹತ್ರ ಕೋಕೋ ಪೌಡರ್ ಇದ್ದರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಕೆಲವ್ರಿಗೆ ಮನೇಲೇ ಕೇಕ್ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ಹೊರಗಡೆ ತಂದಿರೋದು ಇಷ್ಟ ಆಗೋದಿಲ್ಲ. ಆದರೆ ಮನೇಲಿ ಮಾಡೋದಕ್ಕೆ ವೆನಿಲಾ ಎಸೆನ್ಸ್ ಇರಲ್ಲ ಅಥವಾ ಬೇಕಿಂಗ್ ಶೀಟ್ ಇರಲ್ಲ, ಕೇಕ್ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅದು ಮನೇಲಿ ಇರಲ್ಲ ಅಂತ ಚಿಂತೆ ಇರುತ್ತೆ. ಸೊ ನೀವು ಅದೆಲ್ಲ ಏನು ಯೋಚನೆ ಮಾಡೋದು ಬೇಕಾಗಲ್ಲ. ಮೇಯ್ನಾಗಿ ಬೇಕಿರೋದು ಇದಕ್ಕೆ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ. ಎಲ್ಲರ ಮನೆಯಲ್ಲೂ ಸೋಡಾ ಇದ್ದೇ ಇರುತ್ತೆ. ಸೊ ಈಗ ನಾನು ಇದರಲ್ಲಿ ಬಳಸಿರೋ ಥರ ಬೀಟ್ರೋಟ್ ಇರುತ್ತೆ. ಬೀಟ್ರೋಟ್ ಇಲ್ಲ ಅಂದರೆ ಆಪ್ಷನ್ನು ಕ್ಯಾರೆಟ್ ಆದರೂ ಬಳಸ್ಬೋದು. ಮತ್ತು ಕಾಯಿ ಇದ್ದೇ ಇರುತ್ತೆ. ಸೊ ಕಾಯಲ್ಲಿ ಹಾಕೋಬೋದು. ಕಾಯಿ ಇಲ್ಲ ಅಂದ್ರೂ ಹಾಲು ಬಳಸ್ಬೋದು ನೀವು. ಮತ್ತು ಬೆಲ್ಲ ಇದೆ, ನಾನು ಇದರಲ್ಲಿ ಪುಡಿ ಬೆಲ್ಲ ಬಳಸಿದ್ದೀನಿ. ಸೊ ನೀವು ಪುಡಿ ಬೆಲ್ಲ ಇಲ್ಲ ಅಂತ ಅಂದರೆ ನೀವೇನು ಅಚ್ಚು ಬೆಲ್ಲ ಇರುತ್ತೆ ಸೊ ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮತ್ತು ಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀವಲ್ಲ ಕಾಯಿ ಹಾಲ್ದು, ಸೊ ಅದನ್ನು ಎರಡನ್ನೂ ಮಿಕ್ಸಿಗೆ ಮಾಡಿಬಿಡಿ. ಸೊ ಆವಾಗ ಚೆನ್ನಾಗೆ ಪೇಸ್ಟ್ ಆಗುತ್ತೆ ಅದು.
ನಿಮಗೆ ಇದರಲ್ಲಿ ನಾನು ಟೂಟಿ ಫ್ರೂಟಿ ಡೆಕೋರೇಷನ್ಗೋಸ್ಕರ ಅಷ್ಟೇ ಬಳಸಿರೋದು. ಸೊ ನೀವು ಅದನ್ನು ಬಳಸದಿದ್ರೂ ನಡೆಯುತ್ತೆ. ಮತ್ತು ಇಲ್ಲಿ ನಾನು ಕೋಕೋ ಪೌಡರ್ನ ತೊಗೊಂಡು ಸಿರಪ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಾನು ಡೆಕೋರೇಷನ್ ಪರ್ಪಸ್ಗೋಸ್ಕರ ಮಾಡಿರೋದು. ಕೆಲವ್ರಿಗೆ ಆರ್ಗ್ಯಾನಿಕ್ ಅಷ್ಟೇ ನಾನು ಪ್ರಿಫರ್ ಮಾಡ್ತೀನಿ ಅಂತ ಇರುತ್ತೆ. ಸೊ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಮನೆಯಲ್ಲಿರೋ ವೆಜಿಟೇಬಲ್ಸ್ನ ಬಳಸಿ ಏನಾದರೂ ಮಾಡಬೇಕು ಅಂತ ಇರುತ್ತೆ. ಸೊ ಈ ಥರ ಕೇಕನ್ನು ನೀವು ಟ್ರೈ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು ಮಾಡಿರೋ ಕೇಕ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.